ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಜರ್ನಿ ಬ್ಲಾಗ್ಸ್. ಇವತ್ತು ನಾನು ಬೇಳೆ ಸಾಂಬಾರಿಗೆ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಸೋಂಪು ತೊಗೊಂಡಿದ್ದೀನಿ, ಜೀರಿಗೆ, ಇದನ್ನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಶೇಡ್ ಬರ್ತಾ ಇದ್ದಂಗೆ ನೋಡ್ಬೋದು. ಸ್ವಲ್ಪ ಟೊಮೆಟೊ ಹಾಕೊಂಡಿದ್ದೀನಿ ಮತ್ತು ಶುಂಠಿ ತಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಹಾಕಿದ್ದಾಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಕಡಲೆ ಪಪ್ಪು ತಗೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ನಾನು ಕಾಯಿ ಇಲ್ಲ ಅಂದ್ಬಿಟ್ಟು ತೆಂಗಿನಕಾಯಿ ಇಲ್ಲ ಅಂತ ಹೇಳಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ನೀವು ತೆಂಗಿನಕಾಯಿ ಇತ್ತು ಅಂದರೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಫ್ರೈ ಆಗಲಿ. ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೀವು ಹಾಕೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೋಡ್ಬೋದು, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಇಲ್ಲ ಪುದೀನ ಇದ್ದರೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲ ಅಂದ್ಬಿಟ್ಟು ನಾನು ಹಾಗೆ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಬೇಳೆ ಏನಿದೆ ಅದನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಆನಿಯನ್ ಮತ್ತು ಟೊಮೊಟೊ ಹಾಕೊಳ್ಳೋಣ ಒಗ್ಗರಣೆಗೆ. ಬೇಕಾದರೆ ನೀವು ಸಾಸಿವೆ ಬೇಕಾದರೂ ಹಾಕ್ಬೋದು, ಸಾಸಿವೆ ಜೀರಿಗೆ. ನಾನೇನು ಹಾಕ್ತಾಯಿಲ್ಲ, ಬರೀ ಆನಿಯನ್ ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಆನಿಯನ್ ಹಾಕ್ತಿದ್ದೀನಿ. ನೋಡ್ಬೋದು, ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದೀನಿ. ಟೊಮೊಟೊ ಸ್ವಲ್ಪ ಗೊತ್ತಾಗಿ ಫ್ರೈ ಆದ ತಕ್ಷಣ ಬೇಳೆ ಏನಿದೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇವಾಗ ಫ್ರೈ ಆಗ್ತಾ ಇದೆ. ಬೇಳೆ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ 1/4 kg ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಸಾಂಬಾರಿಗೆ. ಬೇಳೆ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮಸಾಲೆ ಕೂಡ ನಾವು ಏನು ಫ್ರೈ ಮಾಡ್ಕೊಂಡಿದ್ದೆ ಆ ಮಸಾಲೆ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಮಿಕ್ಸಿ ಜಾರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಮಸಾಲೆ ಕೂಡ ರೆಡಿ ಆಗಿದೆ. ಈ ಮಸಾಲೆಗೆ ಬೇಳೆ ಬೇಳೆ ಕೂಡ ಫ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ಮಸಾಲೆ ಏನಿದೆ ಮಸಾಲೆ ಸೇರಿಸ್ಕೊಳ್ಳೋಣ. ನೋಡ್ಬೋದು, ನೀವು ಮಸಾಲೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು, ನಿಮ್ಮ ಸ್ವಲ್ಪ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು ವಾಟರ್ನ. ನಾನೇನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಳೆ ಸಾರು ಮುದ್ದೆಗೆಲ್ಲ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ತರಕಾರಿ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿ. ನೋಡ್ಬೋದು, ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಏನಿದೆ ಒಂದು ಕುದಿ ಬಂದ ತಕ್ಷಣ ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ಕೂಡ ಆಲೂಗಡ್ಡೆ ಹಾಕಿದ್ದೀನಿ. ಆಲೂಗಡ್ಡೆ ಕೂಡ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ನೋಡ್ಬೋದು, ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ನೋಡಿಕೊಂಡು ಸ್ವಲ್ಪ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ನೋಡ್ಬೋದು, ಇವಾಗ ಬದನೆಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬದನೆಕಾಯಿ ಹಾಕಿದ್ದೀನಿ. ಇದು ಬೆಂದಮೇಲೆ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ಬೋದು, ಸಾಂಬಾರು ಕೂಡ ಈಗ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡೋಣ.